ಇರ್ಬೋದು. ಇವಾಗ ಸೊಪ್ಪುಗಳಂತೂ ತುಂಬಾನೇ ಚೆನ್ನಾಗಿ ಬೆಳೀತಾ ಇರುತ್ತೆ. ಮೆಂತ್ಯ ಸೊಪ್ಪು ಆಗಿರ್ಬೋದು, ಈ ರೀತಿ ಕೊತ್ತಂಬರಿ ಸೊಪ್ಪುಗಳು. ಸೊ ಹಾಗೇನೆ ಮಾರ್ಕೆಟಲ್ಲಿ ಇವು ತುಂಬ ಫ್ರೆಶ್ ಆಗಿ ಹಾಗೇನೆ ಈ ರೀತಿ ಚೆನ್ನಾಗಿ ಇರೋದನ್ನು ನೋಡಿ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡು ಬರ್ತೀವಿ ಇರಲಿ ಅಂತೇಳಿ. ಸೊ ಇದನ್ನು ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದಾಗ, ಇವಾಗ ವಿಂಟರ್ ಸೀಸನ್ ಇರೋದ್ರಿಂದ ಫ್ರಿಜ್ ತುಂಬಾ ಕೂಲ್ ಆಗೋದ್ರಿಂದ ಇದು ಬೇಗನೆ ಫ್ರೆಶ್ನೆಸ್ ಎಲ್ಲ ಹಾಳಾಗ್ತಾ ಇರುತ್ತೆ. ಸೊ ಇದನ್ನು ಹೇಗೆ ನಾವು ಸ್ಟೋರ್ ಮಾಡೋದು, 1 ವೀಕ್ ಆದ್ರೂ ಇದು ಫ್ರೆಶ್ ಆಗಿರೋ ಹಾಗೆ ಹೇಗೆ ಇಟ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ರ ಮೊದಲಿಗೆ ನಾವು ಈ ಸೊಪ್ಪುಗಳನ್ನು ನೀಟಾಗಿ ಇದರಲ್ಲಿರ್ತಕ್ಕಂಥ ಕಸ ಕಡ್ಡಿ ಹಾಗೂ ಇದರ ಕೆಳಗಿನ ಪಾರ್ಟ್ ಅನ್ನ ಕಟ್ ಮಾಡಿಕೊಂಡು ಸಪರೇಟ್ ಮಾಡ್ಕೊಳ್ಳಿ. ಸೊ ಇವಾಗ ಎಲ್ಲನೂ ಬಿಡಿಸ್ಕೊಂಡ ನಂತರ ಇದನ್ನ ಒಂದು ಪಾತ್ರೆಯಲ್ಲಿ ನೀರನ್ನ ಹಾಕಿ ಈ ರೀತಿ ಹೋಲ್ಸಿರುವಂತ ಬುಟ್ಟಿಯಲ್ಲಿ ನೀವು ಈ ಒಂದು ಸೊಪ್ಪುಗಳನ್ನ ನೀಟಾಗಿ ವಾಶ್ ಮಾಡ್ಕೊಳ್ಳೋದ್ರಿಂದ ಸೊಪ್ಪು ಆ ಬುಟ್ಟಿ ತುಂಬೆಲ್ಲ ಆಗೋದಿಲ್ಲ. ಸೊ ನೀಟಾಗಿ ಇದರಲ್ಲಿರ್ತಕ್ಕಂಥ ಮಣ್ಣು ಇರುತ್ತಲ್ವ, ಇದು ಕೆಳಗಡೆನೆ ಬೆಳೆಯೋದ್ರಿಂದ ಮಣ್ಣಿನಂಶ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಪಾಲಕ್ ಸೊಪ್ಪು ಆಗಿರ್ಬೋದು, ಮೆಂತ್ಯ ಸೊಪ್ಪು ಮತ್ತೆ ಈ ರೀತಿ ಕೊತ್ತಂಬರಿ ಸೊಪ್ಪು. ಸೊ ಹಾಗಾಗಿ ಇದನ್ನ ಒಂದೆರಡು ಸರಿ ನೀಟಾಗಿ ವಾಶ್ ಮಾಡ್ಕೊಂಡು ತಗೊಳ್ಳಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಇವಾಗ ಇದನ್ನ ವಾಶ್ ಮಾಡ್ಕೊಂಡ ನಂತರ ಇದನ್ನ ನೀವು ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿ 2 ಮಿನಿಟ್ಸ್ ಇದನ್ನ ಹಾಗೇನೆ ಬಿಟ್ಬಿಡ್ಬೇಕು. ಅವಾಗ ಇದರಲ್ಲಿ ಇರ್ತಕ್ಕಂಥ ನೀರಿನಂಶ ಎಲ್ಲನೂ ಡ್ರೈ ಆಗುತ್ತೆ. ಸೊ ನೀರಿನಂಶ ಹಾಗೇನೆ ಇದ್ದು ನೀವು ಸ್ಟೋರ್ ಮಾಡಿದ್ರೆ ಈ ಸೊಪ್ಪುಗಳೆಲ್ಲ 1-2 ಡೇಸ್ ಆದ್ರೆ ಸಾಕು ಕೊಳ್ತೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಇದನ್ನ ಡ್ರೈ ಮಾಡ್ಕೊಳ್ಬೇಕು. ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನಾನು ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿ ಇದನ್ನ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. 2 ಮಿನಿಟ್ಸ್ ಈ ಕಾಟನ್ ಬಟ್ಟೆಯಲ್ಲೇ ಸುತ್ತಿ ಹಾಗೇನೆ ಬಿಟ್ಟಿದ್ದೆ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಸೊಪ್ಪು ನೀಟಾಗಿ ಡ್ರೈ ಆಗಿದೆ. ಇವಾಗ ಇದೆಲ್ಲವನ್ನು ಬಿಡಿಸ್ಕೊಂಡು ನೀಟಾಗಿ ನೀವು ಒಂದು ಬಾಕ್ಸ್ ಅಲ್ಲಿ ಹಾಕಿ ಸ್ಟೋರ್ ಮಾಡೋದು. ಸೊ ಬಾಕ್ಸ್ ಅಲ್ಲಿ ಹಾಕ್ಬೇಕಾದ್ರೂ ಕೂಡ ಈ ರೀತಿ ಮಾಡ್ಕೊಳ್ಳಿ. ಕೆಳಗಡೆ ಒಂದು ಬಾಕ್ಸ್ ಅಲ್ಲಿ ಟಿಶ್ಯೂ ಪೇಪರ್ ಅಥವಾ ಈ ರೀತಿ ಒಂದು ವೇಸ್ಟ್ ಪೇಪರ್ನ ಈ ರೀತಿ ಕೆಳಗಡೆ ಹಾಕೊಂಡು ನಂತರ ನಾವು ವಾಶ್ ಮಾಡಿ ಇಟ್ಕೊಂಡಿರುವಂಥ ಈ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ನೀಟಾಗಿ ಇಟ್ಕೊಂಡು ಮೇಲ್ಗಡೆ ಮತ್ತೆ ಒಂದು ಟಿಶ್ಯೂ ಪೇಪರ್ ಅಥವಾ ಈ ರೀತಿ ಕವರ್ನ ಹಾಕಿ ಇದನ್ನು ಕ್ಲೋಸ್ ಮಾಡ್ಕೊಳ್ಬೇಕು. ಈ ರೀತಿ ನೀವು ಕವರ್ನ ಹಾಕಿಡೋದ್ರಿಂದ ಏನು ಯೂಸ್ಫುಲ್ ಇದೆ ಅಂತಂದರೆ ಇದು ಸೊಪ್ಪುಗಳಲ್ಲಿರುವಂಥ ನೀರಿನಂಶ ಎಲ್ಲನೂ ಡ್ರೈ ಮಾಡುತ್ತೆ. ಸೊ ಫ್ರಿಡ್ಜ್ ಎಷ್ಟು ಕೂಲ್ ಆದ್ರೂ ಈ ಸೊಪ್ಪುಗಳಿಗೆ ಏನು ತಗಲೋದಿಲ್ಲ. ಸೊ ಆವಾಗ ಈ ಸೊಪ್ಪು ತುಂಬಾ ಫ್ರೆಶ್ ಆಗಿರುತ್ತೆ. ಸೊ ಕೊತ್ತಂಬರಿ ಸೊಪ್ಪು ಅಲ್ಲದೆ ನೀವು ಪಾಲಕ್ ಆಗಿರ್ಬೋದು, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು ಎಲ್ಲನೂ ಈ ರೀತಿ ಸ್ಟೋರ್ ಮಾಡ್ಬೋದು. ಸೊ ಈ ಒಂದು ವಿಂಟರ್ ಸೀಸನಲ್ಲಿ ಈ ಟಿಪ್ಸ್ ಖಂಡಿತ ವರ್ಕ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ? ಸೊ ನೆಕ್ಸ್ಟ್ ಟಿಪ್